ಬ್ಯಾಕ್ ಸ್ನೇಹಿತರೆ, ನಾವು ಇದೀಗ ಸೋಷಿಯಲ್ ಸೈನ್ಸ್ನ ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೇವೆ. ಇವತ್ತು ದಕ್ಷಿಣ ಅಮೆರಿಕ ಖಂಡವನ್ನ ನೋಡೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಏಷ್ಯಾ, ಯುರೋಪ್, ಆ, ಆಫ್ರಿಕಾ, ಉತ್ತರ ಅಮೆರಿಕವನ್ನು ನೋಡಿದ್ದೇವೆ. ನಾವೀಗ ದಕ್ಷಿಣ ಅಮೆರಿಕವನ್ನ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಕೂಡ ನಮ್ಮ ಚಾನಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಉತ್ತರ ಮತ್ತು ದಕ್ಷಿಣ ಅಮೆರಿಕಗಳನ್ನ ಪ್ರತ್ಯೇಕಿಸುವ ಕಾಲುವೆ ಯಾವುದು? ಪನಾಮ ಕಾಲುವೆ. ಯಾವುದು? ಪನಾಮ ಕಾಲುವೆ. ದಕ್ಷಿಣ ಅಮೆರಿಕದ ಉತ್ತರಕ್ಕಿರುವ ಸಮುದ್ರ ಯಾವುದು? ದಕ್ಷಿಣ ಅಮೆರಿಕದ ಉತ್ತರಕ್ಕಿರುವಂತದ್ದು ಕೆರಿಬಿಯನ್ ಸಮುದ್ರ. ದಕ್ಷಿಣ ಅಮೆರಿಕದ ಪೂರ್ವದಲ್ಲಿರುವ ಮಹಾಸಾಗರ ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರ. ದಕ್ಷಿಣ ಅಮೆರಿಕದ ಪಶ್ಚಿಮಕ್ಕಿರುವ ಮಹಾಸಾಗರ ಯಾವುದು ಅಂದ್ರೆ ಪೆಸಿಫಿಕ್ ಮಹಾಸಾಗರ. ದಕ್ಷಿಣ ಅಮೆರಿಕದ ದಕ್ಷಿಣಕ್ಕಿರುವ ಸಾಗರ ಯಾವುದು ಅಂದ್ರೆ ಅಂಟಾರ್ಟಿಕ್ ಸಾಗರ. ನೋಡಿ, ದಕ್ಷಿಣಕ್ಕಿರುವಂಥದ್ದು, ಪಶ್ಚಿಮಕ್ಕಿರುವಂಥದ್ದು ಪೆಸಿಫಿಕ್ ಸಾಗರ. ದಕ್ಷಿಣ ಅಮೆರಿಕದ ಒಟ್ಟು ವಿಸ್ತೀರ್ಣ ಎಷ್ಟು? 178.4 ಲಕ್ಷ ಕಿಲೋಮೀಟರ್. ದಕ್ಷಿಣ ಅಮೆರಿಕವು ಭಾರತಕ್ಕಿಂತ ಎಷ್ಟು ಪಟ್ಟು ದೊಡ್ಡದು? 5.4 ಪಟ್ಟು ದೊಡ್ಡದು. ದಕ್ಷಿಣ ಅಮೆರಿಕ ಖಂಡದಲ್ಲಿ ಎಷ್ಟು ದೇಶಗಳಿವೆ? 13 ದೇಶಗಳಿವೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ PDF ಏನಿದೆ ಇದು 6 to 10 PDF, 6 to 10 ಸೋಷಿಯಲ್ ಸೈನ್ಸ್ ಅನ್ನ ಒಳಗೊಂಡಿರುವಂತಹ PDF ಆಗಿದೆ. ಸ್ನೇಹಿತರೆ, ಇದು ಟೋಟಲ್ 3,000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದು. ಸ್ನೇಹಿತರೆ, ಈ PDF ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, GPSTR, HSTR, PC, PSI ಎಲ್ರಿಗೂ ಕೂಡ ಯೂಸ್ ಆಗುವಂಥದ್ದು. ಸ್ನೇಹಿತರೆ, ಈ PDF ಏನಾದರೂ ನಿಮಗೆ ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ 005138ಗೆ 149 rupees ಅನ್ನ ಪೇ ಮಾಡಿ ನೀವು ಪಡ್ಕೋಬಹುದು. ಓಕೆ, ಏನಕ್ಕಪ್ಪ ಈ PDF ಅನ್ನ ತಗೋಬೇಕು ಅಂದ್ರೆ ಸ್ನೇಹಿತರೆ, ಇನ್ನು 6 ತಿಂಗಳಲ್ಲಿ ನೀವು ಪದೇ ಹೇಳ್ತಾ ಇದ್ವಿ, ನಿಮ್ಗೆ ಗೊತ್ತಿದೆ 6 ತಿಂಗಳಲ್ಲಿ ಎಲ್ಲಾ ನೇಮಕಾತಿ ಅಂದ್ರೆ 72,186 ನೇಮಕಾತಿಗಳನ್ನ ಮಾಡ್ತೀವಿ ಅಂತಿದ್ದಾರೆ. ಸೊ ಆ ನೇಮಕಾತಿಯಲ್ಲಿ ಬೇಸಿಕ್ 6ರಿಂದ 10ನೇ ತರಗತಿ ಟೆಕ್ಸ್ಟ್ ಬುಕ್ ಗಳನ್ನ ಓದಲೇಬೇಕು. ಸೊ ನಿಮ್ಗೆ ಓದಕ್ಕೆ ಅಷ್ಟು ಟೈಮ್ ಇಲ್ಲ, ಓದಕ್ಕೆ 1.5ರಿಂದ 2 ತಿಂಗಳು ಬೇಕು. ನಮ್ಮ PDF ಅನ್ನ ನೀವು 4ರಿಂದ 5 ದಿನದಲ್ಲಿ ಓದಿ ಮುಗಿಸಬಹುದು. ಎಲ್ಲವೂ ಕವರ್ ಆಗಿದೆ. ಇದು ನಿಮಗೆ ಯೂಸ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇದ್ದೇವೆ. ಓಕೆ, ಇಷ್ಟ ಇರೋರು ಬೈ ಮಾಡಬಹುದಾಗಿದೆ. ಓಕೆ, ಪ್ರಶ್ನೆ ನೋಡೋಣ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ದೇಶ ಯಾವುದು ಅಂದ್ರೆ ಬ್ರೆಜಿಲ್. ದಕ್ಷಿಣ ಅಮೆರಿಕದ ಅತಿ ಚಿಕ್ಕ ದೇಶ ಯಾವುದು? ಫ್ರೆಂಚ್ ಗಯಾನ. ದಕ್ಷಿಣ ಅಮೆರಿಕದಲ್ಲಿ ಕರಾವಳಿಯನ್ನ ಹೊಂದಿರದ 2 ದೇಶಗಳು ಯಾವುದು? ಬೊಲಿವಿಯಾ ಮತ್ತು ಪರಾಗ್ವೆ. ದಕ್ಷಿಣ ಅಮೆರಿಕದಲ್ಲಿ ಅತ್ಯಂತ ಉದ್ದವಾದ ನೀಳವಾದ ದೇಶ ಯಾವುದು ಅಂದ್ರೆ ಚಿಲಿ. ನಿಮ್ಗೆ ಗೊತ್ತಿದೆ, ಚಿಲಿ. ಪನಾಮ ಕಾಲುವೆಯನ್ನ ಯಾವ ವರ್ಷ ಪ್ರಾರಂಭಿಸಲಾಯಿತು? 1912ರಲ್ಲಿ. ಎಷ್ಟರಲ್ಲಿ? 1912ರಲ್ಲಿ. ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾದ ದಕ್ಷಿಣ ಅಮೆರಿಕದ ದೇಶಗಳು ಯಾವುವು ಅಂದ್ರೆ ನಿಮ್ಗೆ ಗೊತ್ತಿದೆ, ಅರ್ಜೆಂಟೈನಾ ಮತ್ತು ಬ್ರೆಜಿಲ್. 2020ರ ಒಲಿಂಪಿಕ್ಸ್ ಎಲ್ಲಿ ನಡೀತು ಅಂದ್ರೆ ಟೋಕಿಯೋ, ಜಪಾನ್. ಮಾಡೆಲಿಂಗ್ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿರುವ ದಕ್ಷಿಣ ಅಮೆರಿಕದ ದೇಶ ಯಾವುದು ಅಂದ್ರೆ ವೆನಿಜುಲಾ. ಗಗನಚುಂಬಿ ಕಟ್ಟಡಗಳ ಶಹರ, ಸಿಟಿ ಆಫ್ ದ ಸ್ಕೈಸ್ ಸ್ಕೇಪರ್ ಅನ್ನುವಂಥದ್ದೇ ಯಾವುದನ್ನ ಕರೀತಾರೆ ಅಂದ್ರೆ ಸಾವೋ ಪೋಲೋ. ದಕ್ಷಿಣ ಅಮೆರಿಕದ ಪ್ರಮುಖ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಆಂಡೀಸ್ ಪರ್ವತ ಶ್ರೇಣಿಗಳು. ನೋಡಿ, ಪ್ರತಿಯೊಂದು ಖಂಡದಲ್ಲೂ ಒಂದೊಂದು ಇರುತ್ತೆ, ಏನು ಪ್ರಸಿದ್ಧ ಪರ್ವತ ಶ್ರೇಣಿಗಳು. ನಮ್ಮಲ್ಲಿ ಹಿಮಾಲಯನ್ ಪರ್ವತ ಶ್ರೇಣಿಗಳಿದ್ದಂಗೆ ಆಂಡೀಸ್ ಪರ್ವತ ಶಿಖರಗಳು ಹೇಗಿವೆ ಅಂದ್ರೆ ಹಿಮಾವೃತವಾಗಿವೆ. ದಕ್ಷಿಣ ಅಮೆರಿಕದ ಸಮಭಾಜಕ ವೃತ್ತದ ಮಳೆ ಕಾಡುಗಳನ್ನ ಏನಂತ ಕರೀತಾರೆ ಅಂದ್ರೆ ಸೆಲ್ವಾಸ್ ಅಂತ ಕರೀತಾರೆ. ವೆನಿಜುಲಾದಲ್ಲಿರುವ ಹುಲ್ಲುಗಾವಲುಗಳನ್ನ ಏನಂತ ಕರೀತಾರೆ ಅಂದ್ರೆ ಲಾನೋಸ್ ಅಂತ ಕರೀತಾರೆ. ಬ್ರೆಜಿಲ್ನಲ್ಲಿರುವ ಹುಲ್ಲುಗಾವಲುಗಳ ಹೆಸರೇನು? ಕಾಂಪಾಸ್. ಅರ್ಜೆಂಟೈನಾದಲ್ಲಿರುವ ಹುಲ್ಲುಗಾವಲುಗಳ ಹೆಸರೇನು ಅಂದ್ರೆ ಪಾಂಪಾಸ್. ಗ್ರಾನ್ ಚಾಕೋ ಪ್ರದೇಶ ಯಾವ ಖಂಡದಲ್ಲಿದೆ? ದಕ್ಷಿಣ ಅಮೆರಿಕ, ಗ್ರಾನ್ ಚಾಕೋ. ದಕ್ಷಿಣ ಅಮೆರಿಕದ ಮರುಭೂಮಿ ಪ್ರದೇಶದಲ್ಲಿ ಯಾವ ಬಗೆಯ ಸಸ್ಯವರ್ಗವಿದೆ? ಉಷ್ಣ ಮರುಭೂಮಿ ಸಸ್ಯವರ್ಗ. ದಕ್ಷಿಣ ಅಮೆರಿಕದ ಯಾವ ಭಾಗದಲ್ಲಿ ಮೆಡಿಟೇರಿಯನ್ ಸಸ್ಯವರ್ಗ ಕಂಡು ಬರುತ್ತೆ ಅಂದ್ರೆ ಪಶ್ಚಿಮ ಕರಾವಳಿಯ ಕೆಲವು ಭಾಗಗಳಲ್ಲಿ. ದಕ್ಷಿಣ ಅಮೆರಿಕದಲ್ಲಿ ಯಾವ ವಲಯದ ಅರಣ್ಯಗಳಿವೆ? ಉಷ್ಣವಲಯದ ಅರಣ್ಯಗಳಿವೆ. ಬೊಲಿವಿಯಾ ಮತ್ತು ಪೆರಾಗ್ವೆ ದೇಶಗಳಿಗೆ ಸಮುದ್ರ ತೀರವಿದೆ ಅಂದ್ರೆ ಇಲ್ಲ. ದಕ್ಷಿಣ ಅಮೆರಿಕದ ಯಾವ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರವಿದೆ ಅಂದ್ರೆ ಪೂರ್ವ ಮತ್ತು ಈಶಾನ್ಯ ಭಾಗದಲ್ಲಿ. ಮಕರ ಸಂಕ್ರಾಂತಿ ಋತುವು ಯಾವ ಖಂಡದ ಮೂಲಕ ಹೋಗುತ್ತೆ ಅಂದ್ರೆ ದಕ್ಷಿಣ ಅಮೆರಿಕ ಖಂಡ.
ದಕ್ಷಿಣ ಅಮೆರಿಕದಲ್ಲಿರುವ ಸಮಶೀತೋಷ್ಣ ವಲಯದ ಮರುಭೂಮಿ ಹೆಸರು ಎಲ್ಲಾದರೂ ಉಲ್ಲೇಖಿತವಾಗಿದೆ? ಹೌದು, ನಕ್ಷೆಯಲ್ಲಿ ಮರುಭೂಮಿಯನ್ನ ಗುರುತಿಸಲಾಗಿರುತ್ತೆ, ನಿಮ್ಗೆ ಗೊತ್ತಿರಲಿ. ದಕ್ಷಿಣ ಅಮೆರಿಕದ ಯಾವ ದಿಕ್ಕಿಗೆ ಕೆರಿಬಿಯನ್ ಸಮುದ್ರ ಅಂದ್ರೆ ಉತ್ತರ ದಿಕ್ಕಿಗೆ ಇರುವಂತದ್ದು. ಇದನ್ನ ಮ್ಯಾಪ್ ನೋಡ್ಕೊಂಡು ನೋಡಿ. ದಕ್ಷಿಣ ಅಮೆರಿಕದ ಫಲವತ್ತಾದ ಮೈದಾನ ಪ್ರದೇಶಗಳು ಯಾವ ಖಂಡದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಅಂದ್ರೆ ದಕ್ಷಿಣ ಅಮೆರಿಕ. ಅಂಟಾರ್ಟಿಕ್ ಸಾಗರದ ಹಿಮನೀರು ಯಾವ ಖಂಡದ ದಕ್ಷಿಣಕ್ಕೆ ಇದೆ ಅಂದ್ರೆ ದಕ್ಷಿಣ ಅಮೆರಿಕಕ್ಕೆ ಇರುವಂತದ್ದು. ಉತ್ತರ ಮತ್ತು ದಕ್ಷಿಣ ಅಮೆರಿಕವನ್ನ ಸೇರಿಸುವ ಭೂ ಸಂಪರ್ಕ ಕೇಂದ್ರ, ಉತ್ತರ ಮತ್ತು ದಕ್ಷಿಣ ಅಮೆರಿಕವನ್ನು ಸೇರಿಸುವಂತದ್ದು ಪನಾಮ ಕಾಲುವೆ ಅಥವಾ ಪನಾಮ ಭೂಖಂಡ ಅಂತ ಕರೀತಾರೆ. ಪನಾಮ ಕಾಲುವೆ ಯಾವ ಎರಡು ಖಂಡಗಳ ನಡುವಿನ ಪ್ರಮುಖ ಸಾಗರವಾಗಿದೆ? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಈಸಿ ಅಲ್ವಾ ಸ್ನೇಹಿತರೆ? ಇವತ್ತು ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರವನ್ನ ತರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ನಿಮ್ಗೆ ಹೇಳ್ತಾ ಇದ್ದೀನಿ, PDF ಅವೈಲಬಲ್ ಇದೆ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.